ಒಂದು ಘೋಷವಾಕ್ಯ. ಪ್ರೀತಿಯ ಮಕ್ಕಳೇ, ನಿಮಗೆಲ್ಲ ಗೊತ್ತಾಗಿರಬೇಕು. ಈಗಾಗಲೇ ನಾವು ಈ ವಾರದಾದ್ಯಂತ ಶಿಕ್ಷಾ ಸಪ್ತಾಹ ಅನ್ನೋ ಒಂದು ಕಾರ್ಯಕ್ರಮದಡಿಯಲ್ಲಿ ಪ್ರತಿದಿನವೂ ಕೂಡ ಒಂದೊಂದು ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದ್ದೀವಿ. ಅದರ ಪ್ರಯುಕ್ತ 6ನೇ ದಿನವಾದ ಇಂದು ಎಕೋ ಕ್ಲಬ್ನ ಅಡಿಯಲ್ಲಿ ಕೆಲವೊಂದು ಕಾರ್ಯಯೋಜನೆಯನ್ನು ಮಾಡಿಕೊಂಡು ಅದನ್ನ ವರ್ಷಪೂರ್ತಿ ಆಯೋಜನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿರೋದ್ರಿಂದ ಇವತ್ತಿನ ದಿನ ನಾವು ಎಕೋ ಕ್ಲಬ್ನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಪ್ರೀತಿಯ ಮಕ್ಕಳೇ, 24-25ನೇ ಸಾಲಿನ ಪರಿಸರ ಸಂಘದ ಒಂದು ಘೋಷವಾಕ್ಯ ಏನು ಅಂತಂದ್ರೆ ಭೂಮಿಯ ಪುನಃಸ್ಥಾಪನೆ ಮರುಭೂಮೀಕರಣ. ಭೂಮಿಯ ಪುನಃಸ್ಥಾಪನೆ ಮತ್ತು ಮರುಭೂಮೀಕರಣ ಅಂದ್ರೆ ಅರ್ಥ ಏನು ಅಂತಂದ್ರೆ, ಈಗಾಗಲೇ ನಿಮಗೆ ಗೊತ್ತಿರ್ಬೋದು, ಈಗಾಗಲೇ ಪರಿಸರ ದಿನಾಚರಣೆಯ ದಿನದಂದು ಕೂಡ ನಾನು ಈ ಒಂದು ಪರಿಸರದ ಬಗ್ಗೆ ಮತ್ತು ಪರಿಸರ ಅಂದ್ರೇನು, ಪರಿಸರದಲ್ಲಿ ನಾವು ಹೇಗೆ ಹೊಂದಾಣಿಕೆಯನ್ನ ಮಾಡ್ಕೊಳ್ಬೇಕು, ಯಾಕೆ ಪರಿಸರ ಮಾಲಿನ್ಯ ಉಂಟಾಗ್ತಾ ಇದೆ, ಪರಿಸರ ಮಾಲಿನ್ಯದಿಂದ ಏನೇನು ದುಷ್ಪರಿಣಾಮಗಳು ಉಂಟಾಗ್ತಾ ಇದ್ದಾವೆ, ಮತ್ತೆ ಅದನ್ನು ಹೇಗೆ ನಾವು ತಡೆಗಟ್ಟಬೇಕು ಅನ್ನೋದ್ರ ಬಗ್ಗೆ ನಾನು ಸಾಕಷ್ಟು ವಿಷಯಗಳನ್ನು ನಿಮಗೆ ಕೊಟ್ಟಿದ್ದೆ. ಅದರ ಮೂಲಕ ಇವತ್ತಿನ ದಿನ ಈ ಇಕೋ ಕ್ಲಬ್ನ ಒಂದು ಕಾರ್ಯ ಹಂಚಿಕೆಯೂ ಕೂಡ ಇರೋದ್ರಿಂದ 24-25ನೇ ಸಾಲಿನಲ್ಲಿ ಎಲ್ಲ 9ನೇ ತರಗತಿಯ ವಿದ್ಯಾರ್ಥಿಗಳನ್ನು ಕೂಡ ನಾವು ಈ ಒಂದು ತಂಡದಲ್ಲಿ ಸದಸ್ಯರುಗಳನ್ನಾಗಿ ಮಾಡ್ಕೊಂಡಿದ್ದೀವಿ. ಹಾಗೂ ಈ ಒಂದು ತಂಡಕ್ಕೆ ಇಕೋ ಕ್ಲಬ್ನ 24-25ನೇ ಸಾಲಿನ ಇಕೋ ಕ್ಲಬ್ನ ತಂಡಕ್ಕೆ ಸ್ನೇಹಶ್ರೀಯನ್ನ ಅಧ್ಯಕ್ಷರನ್ನಾಗಿ ಘೋಷಣೆಯನ್ನ ಮಾಡಿದ್ದೀವಿ. ಉಪಾಧ್ಯಕ್ಷರಾಗಿ ಲಿಖಿತಾ BS ಅವರನ್ನ ಉಪಾಧ್ಯಕ್ಷರಾಗಿ ಮಾಡ್ಕೊಂಡಿದ್ದೀವಿ. ಪ್ರಸಾದ್ ಇವತ್ತನ್ನ ಕಾರ್ಯದರ್ಶಿನಿಯನ್ನು ಕೂಡ ಮಾಡ್ಕೊಂಡಿದ್ದೀವಿ. ನೋಡಿ, ಈ ಒಂದು ಕಾರ್ಯಕ್ರಮದಲ್ಲಿ ಯೋಜನೆಯ ಪ್ರಕಾರ ನಾವು ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳನ್ನಾಗಿ ಮಾಡಿಕೊಂಡಿದ್ದು ಇಡೀ ವರ್ಷ ಎಕೋ ಕ್ಲಬ್ನಲ್ಲಿ ನಾವು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೀವಿ. ಅದರಲ್ಲಿ ಒಂದು ಪ್ರಬಂಧ ಸ್ಪರ್ಧೆ ಆಗಿರ್ಬೋದು, ಭಾಷಣ ಸ್ಪರ್ಧೆ ಆಗಿರ್ಬೋದು, ಚಿತ್ರಕಲಾ ಸ್ಪರ್ಧೆ ಆಗಿರ್ಬೋದು, ಎಲ್ಲವೂ ಕೂಡ, ಆಮೇಲೆ ಜೀವ ವೈವಿಧ್ಯ ದಾಖಲಾತಿ ಆಗಿರ್ಬೋದು, ಇವೆಲ್ಲವೂ ಕೂಡ ಈ ವರ್ಷ ಭೂಮಿಗೆ ಸಂಬಂಧಪಟ್ಟ ಹಾಗೆಯೇ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ. ಯಾಕೆ ಅಂತಂದ್ರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ನೀವು ಪರಿಸರದಲ್ಲಿ ಆಗ್ತಕ್ಕಂತಹ ವೈಪರೀತ್ಯಗಳನ್ನ ನೀವು ಗಮನಿಸ್ತಾ ಇರ್ಬೋದು ಮಕ್ಕಳೇ. ಯಾಕೆ ಅಂತಂದ್ರೆ, ಏನು ಋತುಮಾನಗಳೇನಾಗ್ತಾ ಇದೆ ಅಂತಂದ್ರೆ ಈಗೆಲ್ಲ ಸಾಕಷ್ಟು ಬದಲಾವಣೆ ಉಂಟಾಗ್ತಾ ಇದೆ. ಈಗ ಏನು 4 ತಿಂಗಳು ಬೇಸಿಗೆಗಾಲ, 4 ತಿಂಗಳು ಮಳೆಗಾಲ, 4 ತಿಂಗಳು ಚಳಿಗಾಲ ಅಂತ ಏನಿತ್ತಲ್ಲ, ಈಗ ಏನಾಗಿದೆ ಅಂತಂದ್ರೆ ಬೇಸಿಗೆ ಅಂತಂದ್ರೆ ಉರಿ ಬೇಸಿಗೆ ಅಂದ್ರೆ ಮೊದಲೆಲ್ಲ ನಾವು ಗುಲ್ಬರ್ಗ, ರಾಯಚೂರು ಆ ಕಡೆ ಹೋದ್ರೆ ಮಾತ್ರ ಸುಮಾರು 40-42 ತಾಪಮಾನ ಇತ್ತು ಅನ್ನೋ ಇದರಲ್ಲಿ ಈಗ ಏನಾಗಿದೆ ಅಂತಂದ್ರೆ ಆ ತಾಪಮಾನ ನಮ್ಮ ಪ್ರದೇಶಗಳಿಗೂ ಕೂಡ ಬಂದಿದೆ. ಅಂದ್ರೆ ತುಮಕೂರು ಜಿಲ್ಲೆಯಂತಹ ಪ್ರದೇಶದಲ್ಲೂ ಕೂಡ ಈ ಒಂದು ತಾಪಮಾನ ಬರ್ತಾ ಇದೆ ಅಂತಂದ್ರೆ ಒಂದು ಅಂದಾಜಿನ ಪ್ರಕಾರ ಏನ್ ಹೇಳ್ತಾರೆ ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಏನು ಪರಿಸರ ವಿಜ್ಞಾನಿಗಳು ಏನು ಒಂದು ಅಂಶವನ್ನ ಕಂಡುಕೊಂಡಿದ್ದಾರೆ ಅಂತಂದ್ರೆ, ಇನ್ನ ಕೆಲವೇ ವರ್ಷಗಳಲ್ಲಿ ಅಂದ್ರೆ ಇದು 2024ನೇ ಇಸ್ವಿ, 2050ನೇ ಇಸ್ವಿ ಅಷ್ಟೊತ್ತಿಗೆ ಏನಾಗುತ್ತೆ ಅಂತಂದ್ರೆ, ಏನು ನಾವು ಹಿಮಗಡ್ಡೆಗಳು ಅಥವಾ ಏನು ಇದನ್ನ ಹೇಳ್ತೀವಲ್ಲ ಅವೆಲ್ಲವೂ ಕೂಡ ಕರಗಿ ಏನಾಗುತ್ತೆ ಅಂತಂದ್ರೆ ನೀರಾಗಿ ಅದು ಸಮುದ್ರಕ್ಕೆ ಬಂದು ಸೇರ್ಕೊಳ್ಳುತ್ತೆ. ಅವಾಗ ಏನಾಗುತ್ತೆ ಅಂತಂದ್ರೆ, ಯಾವಾಗ ನೀರ್ಗಲ್ಲುಗಳು ಬಂದು ಕರಗಿ ಸಮುದ್ರಕ್ಕೆ ಸೇರ್ಕೊಳ್ಳುತ್ತೋ ಸಮುದ್ರದ ಒಂದು ನೀರಿನ ಮಟ್ಟ ಏರಿಕೆ ಆಗುತ್ತೆ. ಯಾವಾಗ ಒಂದು ಸಮುದ್ರ, ಅವಾಗ ನಾವೇನು ಐಲ್ಯಾಂಡ್ಸ್ ಅಥವಾ ದ್ವೀಪಗಳು ಅಂತ ಹೇಳ್ತೀವಲ್ಲ, ದ್ವೀಪಗಳು ಕೂಡ ಮುಳುಗಡೆ ಆಗುತ್ತೆ. ಅದು ಅರಬ್ಬಿ ಸಮುದ್ರದಲ್ಲಿರ್ತಕ್ಕಂಥ ಪ್ರದೇಶಗಳಾಗಿರ್ಬೋದು, ಬಂಗಾಳ ಕೊಲ್ಲಿಯಲ್ಲಿರ್ತಕ್ಕಂಥ ಪ್ರದೇಶಗಳಾಗಿರ್ಬೋದು. ಮಕ್ಕಳೇ ನೋಡಿ, ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಮ್ಮ ಕರ್ನಾಟಕದ ಕರಾವಳಿ ಪ್ರದೇಶಗಳು ಅಂತ ಹೇಳ್ತೀವಲ್ಲ, ಉಡುಪಿ ಆಗಿರ್ಬೋದು, ಕುಮಟಾ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಆ ಪ್ರದೇಶಗಳು ಕೂಡ ನೀರಿನಿಂದ ಆವೃತ ಆಗುತ್ತೆ ಅನ್ನೋದು ಮಾಹಿತಿ ಬರ್ತಾ ಇದೆ. ಇದಕ್ಕೆಲ್ಲ ನಾವು ಕಾರಣವನ್ನ ಹುಡುಕ್ತಾ ಹೋದ್ರೆ ನಾವೇ ಇದರಿಂದ ಸ್ವಯಂಕೃತ ಅಪರಾಧ ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ, ಯಾವಾಗಲೂ ಕೂಡ ಅಷ್ಟೇ ಮನುಷ್ಯ ನಿಸರ್ಗದೊಂದಿಗೆ ಹೊಂದಾಣಿಕೆಯನ್ನ ಮಾಡ್ಕೋಬೇಕು, ನಿಸರ್ಗದಲ್ಲಿರ್ತಕ್ಕಂಥ ಜೀವಿಗಳನ್ನ ಕಾಪಾಡಬೇಕು. ಯಾವಾಗ ನಿಸರ್ಗಕ್ಕೆ ಅಥವಾ ಪ್ರಕೃತಿಯ ವಿರುದ್ಧವಾಗಿ ಮನುಷ್ಯ ತನ್ನ ಹೋರಾಟವನ್ನ ಮಾಡ್ತಾನೋ, ತನ್ನ ಜಾಗವನ್ನ ವಿಸ್ತಾರ ಮಾಡ್ತಾನೋ, ಅವಾಗ ಏನಾಗುತ್ತೆ ಅಂತಂದ್ರೆ ಈ ತರದ ಒಂದು ವೈಪರೀತ್ಯಗಳು ಉಂಟಾಗ್ತವೆ. ಈಗ ಒಂದು 2-3 ವರ್ಷದ ಹಿಂದೆ ಬರೀ ಭೀಕರವಾಗಿರ್ತಕ್ಕಂಥ ಬರಗಾಲ ಇತ್ತು. ಮಳೆ ಬಂದ್ರೆ ಸಾಕು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇತ್ತು. ಆದ್ರೆ ಈಗ ಏನಾಗ್ತಾ ಇದೆ ಅಂತಂದ್ರೆ, ಕಳೆದ 2-3 ತಿಂಗಳಿಂದ ನಿರಂತರವಾಗಿ ಒಂದೇ ಸಮಯ ಮಳೆ ಆಗ್ತಾ ಇದೆ. ಈಗ ಯಾವ ಮಟ್ಟಿಗೆ ಜನರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಮಳೆ ನಿಂತ್ರೆ ಸಾಕು ಅನ್ನೋ ಒಂದು ತೊಂದರೆ ಉಂಟಾಗ್ತಾ ಇದೆ. ಯಾಕೆ ಅಂತಂದ್ರೆ, ಯಾವುದೇ ಒಂದು ವ್ಯಕ್ತಿಯ ಜೀವನ ವ್ಯವಸ್ಥೆ ಸರಾಗವಾಗಿ ಸುಲಲಿತವಾಗಿ ನಡೀಬೇಕು ಅಂತ
ಮನುಷ್ಯ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ತನ್ನ ಆಧಿಪತ್ಯವನ್ನು ಸ್ಥಾಪನೆ ಮಾಡ್ತಾ ಮಾಡ್ತಾ ಹೋಗ್ತಾ ಇದ್ದಾನೆ, ಭೂಕಬಳಿಕೆ ಆಗ್ತಾ ಇದೆ. ಈಗ ಮೊನ್ನೆ ಟಿವಿನಲ್ಲೆಲ್ಲ ನೀವು ನೋಡಿರ್ಬೋದು, ಈ ಒಂದು ಉತ್ತರ ಕರ್ನಾಟಕದ ಒಂದು ಹಳ್ಳಿಯ ಭಾಗದಲ್ಲಿ ಇಡೀ ಒಂದು ಗುಡ್ಡನೆ ಕುಸಿದೋಗಿದೆ. ಆ ಗುಡ್ಡದ ಅಡಿನಲ್ಲಿ ಕೇಳಿದ್ರಲ್ಲ ಮಕ್ಕಳೇ, ನೂರಾರು ಜನ ಸಮಾಧಿಯಾಗೋಗಿದ್ದಾರೆ. ಇದಕ್ಕೆ ಯಾರ ಕಾರಣ ಅಂತಂದ್ರೆ ಯಾಕೆ ಅಂತಂದ್ರೆ ಆ ಸುತ್ತಮುತ್ತ ಕಂಡುಬರ್ತಕ್ಕಂತಹ ಪ್ರದೇಶಗಳಲ್ಲಿ ಏನಾಗಿದೆ ಅಂತಂದ್ರೆ ಗಣಿಗಾರಿಕೆ ಮಾಡ್ತಾ 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 ಭೂಮಿ ಟೊಳ್ಳಾಗಿದೆ. ಯಾವಾಗ ಭೂಮಿಯ ಮೇಲ್ಪದರ ತೆಳುವಾಗುತ್ತೋ ಅದ್ರ ಮೇಲೆ ಏನಾಗುತ್ತೆ ಅಂತಂದ್ರೆ ಜೋರಾಗಿ ಬೀಸ್ತಕ್ಕಂತಹ ಗಾಳಿ ಆಗಿರ್ಬೋದು, ಮಳೆ ಆಗಿರ್ಬೋದು, ಇದ್ರೆ ಏನಾಗುತ್ತೆ ಅಂತಂದ್ರೆ ಅದು ಕುಸಿತ ಉಂಟಾಗುತ್ತೆ. ಜೊತೆಗೆ ಒಂದೇ ಸಮಯ ಮಳೆ ಬೀಳೋದ್ರಿಂದ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಸ್ಯಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಕೂಡ ಆ ಒಂದು ಮಣ್ಣಿನಲ್ಲಿರುತ್ತೆ, ಮಣ್ಣಿನ ಮೇಲ್ಪದ್ರೆ ಕೊಚ್ಕೊಂಡು. ಹಾಗಾಗಿ ಭೂಮಿಯನ್ನ ನಾವು ಸಂರಕ್ಷಣೆ ಮಾಡಬೇಕು ಅಂತಂದ್ರೆ, ಕಾಲ ಕಾಲಕ್ಕೆ ಮಳೆ ಬೆಳೆ ಆಗಬೇಕು ಅಂತಂದ್ರೆ ನಾವು ಪರಿಸರವನ್ನ ಯಾವಾಗಲೂ ಕೂಡ ಸಮತೋಲನದಲ್ಲಿ ಇಟ್ಕೋಬೇಕು. ಹಾಗಾಗಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಆದಷ್ಟು ಕೂಡ ಗಿಡ ಮರಗಳನ್ನ ಬೆಳೆಸಬೇಕು. ಗಿಡ ಮರಗಳನ್ನ ಬೆಳೆಸೋದ್ರಿಂದ ಏನಾಗುತ್ತೆ ಅಂತಂದ್ರೆ ವಾತಾವರಣಕ್ಕೆ ಶುದ್ಧವಾಗಿರ್ತಕ್ಕಂಥ ಆಮ್ಲಜನಕವನ್ನ ಕೊಡ್ತವೆ ಮತ್ತು ಕಾಲ ಕಾಲಕ್ಕೆ ಮಳೆಯನ್ನ ಕೊಡ್ತವೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಮನುಷ್ಯ ಮತ್ತು ಪ್ರಾಣಿಗಳ ಮಧ್ಯೆ ಸಂಘರ್ಷ ಉಂಟಾಗ್ತದೆ. ಈಗ ನೀವು ಪೇಪರ್ಗಳಲ್ಲಿ ಟಿವಿಗಳಲ್ಲಿ ನೋಡ್ತಾ ಇರ್ಬೋದು, ಯಾವುದೋ ಒಂದು ಹುಲಿ ಯಾವುದೋ ಒಂದು ಹಳ್ಳಿಗೆ ಬಂದು ಆ ಮನುಷ್ಯನ ಸಾಯಿಸ್ತಕ್ಕಂಥದ್ದು, ಕುರಿಗಳನ್ನು ಹೊತ್ತೊಯ್ತಕ್ಕಂಥದ್ದು, ಆನೆ ಬಂದ್ಬಿಟ್ಟು ಆನೆ ತುಳಿದು ಯಾವುದೋ ಒಂದು ವ್ಯಕ್ತಿಯ ಸಾವು ಅನ್ನೋದನ್ನೆಲ್ಲ ನೀವು ನೋಡ್ತಾ ಇರ್ತೀರ ಮಕ್ಕಳೇ. ಇದಕ್ಕೆಲ್ಲ ಏನ್ ಕಾರಣ ಅಂತಂದ್ರೆ ಯಾವಾಗಲೂ ಕೂಡ ಕಾಡಿನಲ್ಲೇ ವಾಸ ಮಾಡ್ತಕ್ಕಂಥ ಜೀವಿಗಳು ತಮ್ಮ ಆವಾಸವನ್ನ ಬಿಟ್ಟು ಭೂಮಿಗೆ ನಮ್ಮ ತನಕ ಯಾಕೆ ಬಂದ್ವಿ ಅಂತಂದ್ರೆ ಅದಕ್ಕೂ ಕೂಡ ನಮ್ಮ ದುರಾಸೆಗೆ ಕಾರಣ. ಯಾಕೆ ಅಂತಂದ್ರೆ ಪ್ರತಿಯೊಂದು ಜೀವಿ ಕೂಡ ಆಯಾಯ ಆವಾಸದಲ್ಲೇ ಅವು ವಾಸವಾಗಿರ್ತವೆ. ಯಾವಾಗ ಮನುಷ್ಯ ಕಾಡಿನ ತನಕ ಹೋಗಿ ಆ ಜೀವಿಗಳ ಆವಾಸವನ್ನ ಮನುಷ್ಯ ತನ್ನ ಕಡೆಗೆ ಸೆಳ್ಕೊಳ್ತಾರೋ, ಈಗ ನಮಗೆ ಹೆಂಗೆ ವಾಸ ಮಾಡೋದಕ್ಕೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಮನೆ ಅಂತ ಏನ್ ಮಾಡ್ಕೊಂಡಿರ್ತೀವಲ್ಲ, ಅದೇ ತರ ಪ್ರಾಣಿಗಳ ಆವಾಸ ಅಂತಂದ್ರೆ ಕಾಡುಗಳಾಗಿರ್ತವೆ. ಹಕ್ಕಿಗಳ ಆವಾಸ ಹೇಗೆ ಗೂಡುಗಳು ಅಂತ ಹೇಳ್ತೀವಲ್ಲ, ಹಾಗೆ ಏನ್ ಮಾಡ್ತವೆ ಅಂತಂದ್ರೆ ಸಹಜವಾಗಿ ಪ್ರಾಣಿಗಳು ಆಹಾರವನ್ನು ಹುಡುಕುತ್ತಾ, ನೀರನ್ನು ಹುಡುಕುತ್ತಾ ಕಾಡಿನಿಂದ ಏನ್ ಮಾಡ್ತವೆ ಅಂತಂದ್ರೆ ನಾಡಿಗೆ ಅಂದ್ರೆ ಊರಿಗೆ ಅವು ಬರ್ತವೆ. ಅವಾಗ ಏನ್ ಮಾಡ್ತವೆ ಅಂತಂದ್ರೆ ಸಹಜವಾಗಿ ಮನುಷ್ಯನಿಗೂ ಮತ್ತು ಪ್ರಾಣಿಗಳಿಗೂ ಸಂಘರ್ಷ ಏರ್ಪಡುತ್ತೆ. ಈ ಒಂದು ದಿಸೆಯಲ್ಲಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಪ್ರಸಕ್ತ ಸಾಲಿನ ಘೋಷವಾಕ್ಯದಂತೆ ಭೂಮಿಯ ಪುನಃಸ್ಥಾಪನೆ ಅಂದ್ರೆ ಈಗಾಗಲೇ ಹಲವು ಪ್ರದೇಶಗಳಲ್ಲಿ ಫಲವತ್ತಾಗಿರ್ತಕ್ಕಂಥ ಭೂಮಿಯೆಲ್ಲ ಮರುಭೂಮಿಯಾಗಿ ಪರಿವರ್ತನೆ ಆಗ್ತಾ ಇದೆ. ಹೀಗೆ ಆಗ್ತಾ ಹೋದ್ರೆ ಯಾವುದೇ ಭೂಮಿಯಲ್ಲಿ ನಾವು ನಿರ್ದಿಷ್ಟವಾಗಿರ್ತಕ್ಕಂಥ ಬೆಳೆ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಹತ್ರ ಎಷ್ಟೇ ದುಡ್ಡಿದ್ರು ಕೂಡ ನಾವು ಆಹಾರವನ್ನ ಧಾನ್ಯಗಳ ಮೂಲಕ ಹಣ್ಣುಗಳನ್ನ ತರಕಾರಿಗಳನ್ನ ಬೆಳೆದುಕೊಳ್ಳೋದ್ರ ಮೂಲಕನೇ ನಾವು ಅದನ್ನ ಪಡ್ಕೋಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನಮ್ಮ ಹತ್ರ ಎಷ್ಟೇ ದುಡ್ಡಿದ್ರು ಕೂಡ ನಾವು ಬೆಳೆಯನ್ನ ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗೆ ಮುಂದೆ ಹಲವಾರು ಸಮಸ್ಯೆಗಳು ಹೊಸದಾಗಿ ಸೃಷ್ಟಿ ಆಗ್ಬೋದು ಮಕ್ಕಳೇ. ಆ ಕಾರಣಕ್ಕೋಸ್ಕರ ಈ ಎಲ್ಲಾ ಸಮಸ್ಯೆಯನ್ನ ನಾವು ಬಗೆಹರಿಸಿ ನಾವು ನೆಮ್ಮದಿಯ ಜೀವನವನ್ನ ನಡೆಸಬೇಕು ಅಂತಂದ್ರೆ ನಮ್ಮ ಮುಂದಿನ ತಲೆಮಾರುಗಳು ಅಥವಾ ಜನಾಂಗದವರು ಕೂಡ ಕಾಲ ಕಾಲಕ್ಕೆ ಆರೋಗ್ಯಪೂರ್ಣವಾಗಿರ್ತಕ್ಕಂತಹ ಜೀವನವನ್ನು ನಡೆಸಬೇಕು ಅಂತಂದ್ರೆ ನಾವು ಪರಿಸರವನ್ನ ಸಂರಕ್ಷಣೆ ಮಾಡಬೇಕು, ಭೂಮಿಯನ್ನ ಮತ್ತೆ ಪುನಃ ಸ್ಥಾಪನೆಯನ್ನ ಮಾಡಬೇಕು. ಹಾಗಾಗಿ ಇಡೀ ವರ್ಷದ ಈ ಏನು ಕ್ರಿಯಾ ಯೋಜನೆಯನ್ನ ತಯಾರು ಮಾಡ್ಕೊಂಡಿದ್ದೀವಲ್ಲ, ಈ ಎಲ್ಲಾ ಕ್ರಿಯಾ ಯೋಜನೆಗಳಲ್ಲೂ ಕೂಡ ನಾವು ಹಲವಾರು ಪ್ರಬಂಧ ಸ್ಪರ್ಧೆಯನ್ನ, ಚಿತ್ರಕಲಾ ಸ್ಪರ್ಧೆಯನ್ನ ಮತ್ತು ಭಾಷಣ ಸ್ಪರ್ಧೆಯನ್ನ ನಾವು ಹಮ್ಮಿಕೊಂಡಿದ್ದೀವಿ. ಈ ಎಲ್ಲಾ ಸ್ಪರ್ಧೆಗಳಲ್ಲೂ ಕೂಡ ಮಕ್ಕಳು ಹೆಚ್ಚು ಚಟುವಟಿಕೆಯಿಂದ ಭಾಗವಹಿಸಿ ಮತ್ತು ಕಡೆಯಲ್ಲಿ ಇದರಲ್ಲೂ ಕೂಡ ನಿಮಗೆ ಇಕೋ ಕ್ಲಬ್ನ ಒಂದು ಸಭೆಯ ಸಮಾರಂಭ ಅಂತ ಆಯೋಜನೆಯನ್ನು ಮಾಡ್ತೀವಿ. ಆ ಒಂದು ಸಮಾರಂಭದಲ್ಲಿ ಏನು ವಿದ್ಯಾರ್ಥಿಗಳು ಭಾಗವಹಿಸುತ್ತಿರಲ್ಲ, ನಿಮಗೆಲ್ಲರೂ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಬಹುಮಾನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಸೊ ಇಷ್ಟನ್ನು ಮಾತಾಡಲು ಅವಕಾಶ ಕೊಟ್ಟಂತಹ ಮತ್ತು ಶಾಂತಿಯಿಂದ ಕುರಿತು ಹೇಳಿದಂತಹ ಎಲ್ಲ ಮಕ್ಕಳಿಗೂ ಕೂಡ ಅನಂತ